ವಿದ್ಯಾಪತಿ ಏಪ್ರಿಲ್ 10 ವಿದ್ಯಾಪತಿ ಏಪ್ರಿಲ್ 10ಕ್ಕೆ ತಪ್ಪದೆ ನೋಡಿ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ವಿದ್ಯಾಪತಿ ಏಪ್ರಿಲ್ 10. ಓಕೆ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಅಷ್ಟೊತ್ತಿಂದ ನಾವೆಲ್ಲ ಹೇಗೆ ಇನ್ಫಾರ್ಮಲ್ ಆಗಿದ್ವಲ್ಲ, ಸೊ ಅಷ್ಟೇ ಇನ್ಫಾರ್ಮಲ್ ಆಗಿದ್ರೆ ಓಕೆ ಅಂತ ಅನ್ಕೊಂಡಿದೀನಿ. ಓಕೆ ಅಲ್ವಾ? ತೀರಾ ಫಾರ್ಮಲ್ ಆಗಿ ಹಿಂಗೆಲ್ಲ ಇದ್ರೆ ನಿಮ್ಗೂ ಮಜಾ ಇರಲ್ಲ, ಒಳ್ಳೊಳ್ಳೆ ತಮ್ಮನೆಲ್ಗಳು ಸಿಗಲ್ಲ ಅಲ್ವಾ? ಶುರು ಮಾಡೋಣ ಮಲೈಕ. ಓಕೆ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಕೇಳ್ಬೇಕಲ್ವಾ. ಒಂದು ಸಣ್ಣ ಇಂಟ್ರೊಡಕ್ಷನ್ ತರ ನಾನೇ ಹೇಳ್ಬಿಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತು ಡಾಲಿ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ. ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ, ಮತ್ತೆ ಗರುಡರಾಮ್ ಅವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ. ಮತ್ತೆ ಇನ್ನಷ್ಟು ಇನ್ನು ಕಲಾವಿದ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಗಿರೀಶ್ ಜೆ ಪಿ ಸರ್ ಇರ್ಬೋದು, ಬಿಂಜು ಅವ್ರು ಇರ್ಬೋದು, ಅಥವಾ ನನ್ನ ತಂಗಿ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ. ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ತರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಮಾತು ಕೇಳಕ್ ಬಂದಿದ್ದೀರ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ಬೇಕು. ಯಾಕಂದ್ರೆ ಈಗ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದ್ರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿದ್ದು ಕೂಡ ಇಲ್ಲ ಅಲ್ವಾ? ಅಂದ್ರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದ್ರೆ ನಾವೇನ್ ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನ ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮ್ಗಿದೆ. ಸೊ ನನಗೆ ನೀವ್ ಹೇಳಿ, ನಿಮಗೆ ಸಿನಿಮಾಗೂ ಮುಂಚೆ ಆಯ್ತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟ್ ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮ್ಗೆ ಜನ ಥಿಯೇಟರ್ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅನ್ಕೊಳ್ದೇನೆ ನಿಮ್ಗೆ ಯಾಕೆ ಒಂದು ಸಿನಿಮಾನ ನೋಡ್ಬೇಕು ಅಂತ ಅನ್ಸುತ್ತೆ ಅಂತ ನಂಗೆ ದಯವಿಟ್ಟು ನೀವ್ ಹೇಳಿ ಪ್ಲೀಸ್. ಯಾರು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ. ಮೌತ್ ಪಬ್ಲಿಸಿಟಿಗಿಂತ ಮುಂಚೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ ಈ ಸಿನಿಮಾ ನಾನು ನೋಡ್ತೀನಾ ಇಲ್ವಾ, ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ನಾನು ಸಿನಿಮಾ ನೋಡ್ತೀನಾ ಇಲ್ವಾ, ಅಥವಾ ನೋಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ? ಸರ್ ಫಸ್ಟ್ ಸಾಂಗ್ಗಳು ನೋಡಿದಾಗ, ಸಾಂಗ್ಗಳು ಕೇಳಿದಾಗ, ಅದಾದ್ಮೇಲೆ ಟೀಸರ್ ಕಟ್ಟು, ಅದಾದ್ಮೇಲೆ ಟ್ರೈಲರ್ ಕಟ್ಟು. ಅದರಲ್ಲಿ ನಾವು ವಿಷನ್ಸ್ ನೋಡ್ತೀವಿ, ಅಂದ್ರೆ ಹೇಗಿದೆ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಹೇಗಿದೆ, ಸೌಂಡ್ಸ್ ಹೇಗಿದೆ, ವಿಡಿಯೋ ಕಟ್ಗಳು ಹೇಗಿರುತ್ತೆ, ಮಜಾ ಬಂತ, ಇದನ್ನ ನೋಡ್ಬೇಕು ನಾವು ಅಂತ ಅಂದಾಗ ಅದನ್ನು ಟ್ರೈಲರ್ ನೋಡಿದಾಗ ಅನ್ಸ್ಬೇಕು ನಮ್ಗೆ. ಅಂದಾಗ ನಾವು ಡೆಫಿನೆಟ್ ಆಗಿ ಹೋಗ್ತೀವಿ. ಸೊ ಈಗ ನಾನಾದ್ರೂ ಅಷ್ಟೇ, ಐ ಮೀನ್ ಇದು ಯಾರಾದ್ರೂ ನನ್ನನ್ನ ಕೇಳಿದ್ರು ನಾನು ಇದೇ ಉತ್ತರ ಹೇಳ್ತಿದ್ದೆ. ಒಂದು ಟ್ರೈಲರ್ ನೋಡಿ ನನಗೆ ಈ ಸಿನಿಮಾಗೆ ಹೋಗ್ಬೇಕಾ ಇಲ್ವಾ ಡಿಸೈಡ್ ಮಾಡ್ತೀನಿ. ಸೊ ಐ ಮೀನ್ ಈಗ ಕೆಲವು ಸಿನಿಮಾಗಳು ಈಗ ಹೇಳ್ತಾರೆ, ಇಲ್ಲ ಇವಾಗ ಕೆಲವರೆಲ್ಲ ಗಿಮಿಕ್ ಮಾಡಿ ಗೆದ್ಬಿಡ್ತಾರೆ, ಅಥವಾ ಏನೋ ಕಂಟೆಂಟ್ ಇಲ್ದರು ಏನೇನೋ ಮಾಡಿ ಗೆದ್ಬಿಡ್ತಾರೆ. ಸೊ ಬೇಸಿಕ್ಲಿ ನೀವ್ ಹೇಳ್ತಾರೆ ಕಂಟೆಂಟ್ ಒಂದಿದ್ರೆ ಸಾಕು, ಐ ಮೀನ್ ಒಂದು ಒಳ್ಳೆ ಟ್ರೈಲರ್ ಸಾಕು ಸಿನಿಮಾನ ನಾನು ಥಿಯೇಟರ್ ನೋಡೋದಕ್ಕೆ ನೀವ್ ಹೇಳ್ತಾ ಇದ್ದಾರೆ. ಅದು ಒಂದು. ಇನ್ನೊಂದು, ನಾವು ನಿನ್ನ ಅವಾಗ ನೋಡ್ತಾ ಇರ್ಬೇಕು. ವಿದ್ಯಾಪತಿ ಇದೆಲ್ಲ ಕೇಳ್ತಾ ಇರ್ತೀನಲ್ಲ, ದಿನ ಕೇಳ್ತಾ ಇರ್ತೀನಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಇದು ಯಾವಾಗ ಒಂದು 3 ತಿಂಗಳಿಗೆ ಒಂದ್ಸಲಿ ಅಲ್ಲ 6 ತಿಂಗಳಿಗೆ ಒಂದ್ಸಲಿ ಈ ಸಾಂಗ್ ಬಂತು, ನೆಕ್ಸ್ಟ್ ಸಿನಿಮಾ ಯಾವಾಗ್ಲೂ ಬರ್ತಾ ಇದೆ ಬಿಡಿ, ಇನ್ನೇನ್ ಮುಂದೆ ನೋಡ್ಕೊಳ್ಳೋಣ ಅಂತ ಆತರ ಫೀಲ್ ಬರ್ಬಾರ್ದು ನಮ್ಗೆ. ಯಾಕೆಂತಂದ್ರೆ ಕನೆಕ್ಷನ್ ಹೋಗ್ಬಿಡುತ್ತೆ ನಮ್ಗೆ. ಅಂದ್ರೆ ಒಂದ್ ಸಾಂಗು ಟೀಸರ್ಗೂ ಟ್ರೈಲರ್ಗೂ ತುಂಬಾ ಗ್ಯಾಪ್ ಅವರಿಗೆ. ಪ್ರಮೋಷನ್ಸ್ ಕಮ್ಮಿ ಆದಾಗ ನಮ್ಗೆ ವಿದ್ಯಾಪತಿಯಿಂದ ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ವಿದ್ಯಾಪತಿ ಅಂತಾನೆ ಅಲ್ಲ, ಯಾವ್ದೇ ಸಿನಿಮಾ ಬರಲಿ, ದೊಡ್ಡ ಸಿನಿಮಾ ಆಗಿರ್ಲಿ ಚಿಕ್ಕ ಸಿನಿಮಾ ಆಗಿರ್ಲಿ, ಅದರಿಂದ ಸ್ವಲ್ಪ ಕನೆಕ್ಟ್ ದೂರ ಆಗ್ಬಿಡ್ತೀವಿ. ಥ್ಯಾಂಕ್ ಯು. ಯಾಕಂದ್ರೆ ಒಂದೇನಾಗುತ್ತೆ, ನಾವು ಕಲಿಯೋದಿರುತ್ತಲ್ಲ, ಯಾಕಂದ್ರೆ ನಾವು ನಮ್ಮ ಪ್ರಕಾರ ನಾವು ಪ್ರಮೋಷನ್ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ, ಎಲ್ರಿಗೂ ರೀಚ್ ಆಗಿದೆ ನಾವು ಅನ್ಕೊಂಡಿರ್ತೀವಿ. ಸೊ ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ನೀವು ಒಂದು ಬ್ರಿಡ್ಜ್ ಆಗಿರ್ತೀರಲ್ಲ ಯಾವತ್ತೂ. ಸೊ ನಿಮ್ದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ.
ಸೊ ಈಗ ನೀವು ನಮ್ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನ್ ಅನ್ನಿಸ್ತು? ನಮ್ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ದಯವಿಟ್ಟು ಮುಂದೆ ನನ್ಗೆ ಒಬ್ಬರಲ್ಲ ಒಂದ್ 3-4 ಜನ ಇರ್ಬೇಕು ದಯವಿಟ್ಟು ಇದಕ್ಕೆ. ನೀವ್ ಕ್ಯಾಮ್ರಾ ಹಿಡ್ಕೊಂಡಿದೀರಾ ಅಂತ. ಸೊ ಕ್ಯಾಮ್ರಾ ಆ ಕಡೆ ತಿರ್ಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರ್ಗಿಸಿ ನನಗೆ ಗೊತ್ತಾಗಬೇಕು. ರಿವ್ಯೂ ಕೊಡಿ. ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ, ಡಾಲಿ ಸರ್ ಯಾಕೆ ಬರ್ತಾರೆ? ಡಾಲಿ ಅನ್ಕೊಂಡಾಗ ಯಾಕೆ ಬರ್ತಾರೆ? ಓಕೆ, ಯಾರು ತಿಂತಾರೆ ಅಂತ ಅನ್ಕೊಂಡ ಯಾಕೆ ತಿಂತಾರೆ ಅಂತ. ಓಕೆ, ಕರಾಟೆ ನಂದೂರಾಮ್ದು ಫೈಟ್. ಓಕೆ ಓಕೆ, ಬೇರೆ ಹಿಂದ್ಗಡೆ ಓಕೆ ಕಾಮಿಡಿ. ಸರಿ, ವಿದ್ಯಾಪತಿ ಕಿತಾಪತಿ. ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಬಂದು ಥಿಯೇಟರ್ಗೆ ಯಾಕಾದ್ರೂ ಅಳಬೇಕು ಹೋಗ್ಬಿಟ್ಟು ಅನ್ನೋದು ಬಿಟ್ಟು 2 ನಿಮಿಷ ಬಿಟ್ಟು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮಗೆ. ಮೇಜರ್ ಕಾಮಿಡಿ ನಗೋಕ್ಕೋಸ್ಕರ. ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನು ಹೇಗೆ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ನೀವೇ ಒಳ್ಳೆ ಕಂಟೆಂಟ್, ನೀವೇ ಒಳ್ಳೆ ಕಂಟೆಂಟ್. ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮ್ಗೆ ನಮ್ ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿದಾರಲ್ವಾ, ಸೊ ನಿಮ್ಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಯಾವುದೇ ಸಿನಿಮಾದವರು ನಿಮ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲ ಯಾವ್ದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ಗೊತ್ತು. ನಮ್ ಕಡೆಯಿಂದ ಆಗೋದೇನೋ ಒಂದೊಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗ್ಬೇಕು. ಸೊ ಇದೊಂದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ. ಸೊ ನಿಮ್ಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ, ಓಕೆ ಒಂದ್ 4 ಮಾತು ಜಾಸ್ತಿ ಹೋಗ್ಲಿ, 4 ಜನ ಜಾಸ್ತಿ ನೋಡ್ಲಿ, ಇಷ್ಟೇ ನಾನು ಹೇಳೋದು. ಸೊ ಮಲೈಕ ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಇಟ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆತರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದ್ ಯಾವ್ದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವ್ದೋ ಬಾಲಿವುಡ್ ಸಿನಿಮಾ ಯಾವ ತರ ಟ್ರೇಲರ್ ನ ಕಟ್ ಮಾಡ್ತಾರೆ ಆ ತರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಮ್ಗೆ ಒಂದು ನೆನಪಾಯ್ತು, ಅದನ್ನ ಹೇಳ್ಬೇಕು. ತುಂಬಾ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್. ಸೊ ಇದು ನಮಗ್ ಗೊತ್ತಿತ್ತು, ನಾವು ಟ್ರೈಲರ್ ಅಲ್ಲಿ ಕತೆ ಹೇಳ್ಬೇಕು ಅಂತ. ಇನ್ನು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಟ್ರೈಲರ್ ಬರೋದು ನೋಡಿ ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನು ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರ್ಬೇಕು. ಸೂಪರ್ ಸ್ಟಾರು ವಿದ್ಯಾ ಗಂಡ, ಇವನು ಗರುಡರಾಮ ವಿಲನ್ನು, ಇಲ್ಲೇನೋ ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ ಅವ್ರನ್ನ ಹೊಡಿತಾನ ಇಲ್ವಾ ಆಯ್ತಾ. ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲಿ ಧನಂಜಯ ಪಾತ್ರ. ಸೊ ಅಂದ್ರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದ್ರೆ ಟ್ರೈಲರ್ ಅಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಶಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವು ಜನ ಫಸ್ಟ್ ಟ್ರೈಲರ್ ಕಟ್ ಮಾಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕತೆ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದ್ಕಿಂತ ಮುಂಚೆ. ಸೊ ನನ್ಗೂ ತುಂಬಾ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ್ ಸರ್ ಬರ್ತಾರೆ, ಇವ್ರು ಏನಕ್ಕೆ ಆತರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೈಲರ್ ಅಲ್ಲಿ ಸಿಗಲ್ಲ. ಟ್ರೈಲರ್ ಅಲ್ಲಿ ಸುಮ್ನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಕನ್ಫ್ಯೂಸ್ ಕನ್ವಿನ್ಸ್ ಅಂತ. ಸೊ ನಮ್ಗೆ ಕನ್ಫ್ಯೂಸ್ ಮಾಡಕ್ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೀವಿ ಟ್ರೈಲರ್ ಅಲ್ಲಿ. ಓಕೆ, ಹೇಳಿಲ್ಲ ಅವಾಗ ಏನು ಹೇಳ್ತಾ ಇದ್ದೀವಿ, ಸಾರಿ ಇಂಟರಪ್ಟ್ ಮಾಡಿದೆ. ಇವಾಗ ನಾನು ಅದೇ ಟ್ರೈಲರ್ ಕಟ್ ಬಗ್ಗೆನೆ ನನಗೂ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡಿದ್ದು. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗ್ ಇಂದ ಇಟ್ಕೋಬಹುದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ ರೇಂಜಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನ್ ಸಿನಿಮಾ ನೋಡಿಲ್ಲ, ನೀವೇ ಹೇಳ್ಬೇಕು ಅದ್ರ ಬಗ್ಗೆ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಮಲೈಕ, ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ.
ಇನ್ನೊಂದು ನಾನು ನಮ್ಮ ತಂಡದ ಬಗ್ಗೆ ಎರಡು ಮಾತು ಹೇಳ್ಬಿಡ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿಂದ್ರು. ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಪಾಪ ಅವರು ಸಿನಿಮಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬಿಸಿ ಇದ್ದಾರೆ ಅವರಿಬ್ರು. ಇಶಾಮ್ ಹಸೀನ್ ಅಂತ. ಈ ಮುಂಚೆ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆಯೇನೋ, ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಗೊತ್ತಾಯ್ತು. ನೀವು ಎಷ್ಟು ಜನ ನೆನಪಿದೆ ನನಗೆ ಗೊತ್ತಿಲ್ಲ. ಓಕೆ, ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದ್ರು ಅವರೇ. ಅದಾದ್ಮೇಲೆ ಹಿಟ್ ರೋಮಿ ಅಂತ ಇನ್ನೊಂದು ಸೀರೀಸ್ ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಅವ್ರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡ್ಬೇಕು ಅಂತ ಸೊ ಒಂದು ಕತೆ ಹೇಳಿದ್ರು ನನಗೆ. ಆಕ್ಚುಲಿ ಹಂಗ್ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ, ಇದು ಬೇಡ, ಬಜೆಟ್ ತುಂಬಾ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿ ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಅವಾಗ ಹಿಂಗೆ ಧನಂಜಯ್ ನಾನು ಮೀಟ್ ಆದಾಗ ಈ ತರ ಇವ್ರು ಒಂದು ಕತೆ ಅನ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ, ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ ಅವಮಾನ ಆಗೋಗುತ್ತೆ. ಆವಾಗ ಹೀರೋಯಿನ್ ಮನೆಯಿಂದ ಈಚೆ ಹಾಕ್ಬಿಡ್ತಾರೆ. ಈಗ ಹೋಗ ಅವ್ನು ಹೊಡ್ಬಿಡ್ಬಾ ಅಲ್ಲಿ ಅವ್ರು ನಿನ್ ಮನೆಗೆ ಸೇರ್ಸಲ್ಲ ಅಂತ ಈ ತರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಈ ಕತೆ ಇಷ್ಟೇ. ನಾನು ಇಲ್ಲಿ ಏನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ. ಇದು ನಿಮ್ಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟ್ ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದನ್ನೇನು ಕತೆ ಬಿಟ್ಕೊಡೋದು ಆ ಥರದ್ದೇನಿಲ್ಲ. ಸೊ ಈ ತರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ, ಸೊ ಅವನು ಈ ಸಖತ್ತಾಗಿದೆ ಲೈನು, ಅವ್ರನ್ನ ಕೇಳು ಪ್ರೊಡ್ಯೂಸರ್ ಇದಾರ ಅಂತ. ಅವ್ ಇಲ್ಲ ಅಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದ. ಸೊ ಹಂಗೆ ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾನ ಅಂದ್ರೆ ಹೀಗೆ. ಸೊ ಇಶಾಮ್ ಹಸೀನ್ ನಾನು ಆಗಲೇ ಹೇಳ್ದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರ 2ನೇ ಸಿನಿಮಾ, ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅದು ವಿದ್ಯಾಪತಿ. ಅವರೇ ಎಡಿಟರ್ ಕೂಡ ಈ ಸಿನಿಮಾಗೆ. ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ದಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ದಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ ಕೇಳಿದಿರ, ಮದನಾಡಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ವಿಧಿಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ ನ ನವನೀತ್ ಅಂತ ನಮ್ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ಒಂದು ಸಾಂಗ್ ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಕ್ಕೆ ವಾಸುಕಿ ವೈಭವ್ ಮತ್ತೆ ದಾಸ್ ಮೋಡ್ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾ ಹೇಳೋದು ತಂತ್ರಜ್ಞರ ಒಂದು ದಂಡು ಬಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿಲ್ಲ, ಚೆನ್ನಾಗಿದೆ ಮಾಡೋಣ ಬನ್ನಿ ಮಾಡೋಣ ಅಂತ. ಅಂದ್ರೆ ನನ್ಗೆ ಸಿನಿಮಾದಲ್ಲಿ ನಮ್ಮ ಒಂದಿಷ್ಟು ಗೆಳೆಯರು ಅಂತ ಇರ್ತಾರಲ್ಲ, ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನಿಮಾ. ಮತ್ತೆ ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ, ಅವರು ಸಿನಿಮಾ ಅವ್ರು ಡಿಒಪಿ. ಮತ್ತೆ ಬೇರೆ ಏನ್ಬಿಟ್ಟೆ, ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದಾರೆ. ಆಸ್ ಯೂಶುವಲ್ ನಮ್ಗೆ ಎಲ್ಲಾ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದಾರೆ ಮೊದ್ಲಿಂದ. ಕಾರ್ತಿಕ್ ಮತ್ತೆ ಯೋಗಿ ಅವರು, ಮತ್ತೆ ಜೊತೆಗೆ ಜಯಣ್ಣ ಅವ್ರು ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದಾರೆ. ಮತ್ತೆ ಇನ್ನೇನು, ಮತ್ತೆ ಇಲ್ಲಿ ಯಾವಾಗ್ಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗ್ಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ. ಅದು ಅಂದ್ರೆ ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳಿದಾಗ ನಾನು ಈ ತರ ಆಗ್ತೀನಿ ಅಂತ, ಯಾಕಮ್ಮ ಯಾವಾಗಲೂ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೇನು ಇಷ್ಟೇನಾ? ಓಕೆ. ಹಲೋ, ಪೋಸ್ಟರ್ ಡಿಸೈನ್ ಬಗ್ಗೆ ಮಾತಾಡ್ಬೇಕು ನೀವು? ಇಲ್ಲ ಪೋಸ್ಟರ್ ಅಲ್ಲ, ಈ ಪೋಸ್ಟರ್ ಲೇಜಿ ಬ್ರೈನ್ಸ್ ಅವ್ರು ಮಾಡಿರೋದು. ಆ ಪೋಸ್ಟರ್ ನನ್ನ ವೈಫ್ ಮಾಡಿರೋದು. ಲಾಂಚ್ ದಿನ ಹಾಕಿದ್ದು ಅವ್ರ ವೈಫ್ ಗೀಚು ಸ್ಟುಡಿಯೋಸ್ ಅಂತ, ಅವರೇ ಡಿಸೈನ್ ಮಾಡಿರೋದು. ಓಕೆ. ಈಗ ಇಷ್ಟೊಂದು ಒಂಥರ ಮಾಹಿತಿ ಕೊಟ್ಟಾಗ ಇಷ್ಟೊತ್ತು ಮಾಹಿತಿ ಏನಾದ್ರು ಮಾಹಿತಿ ಕೇಂದ್ರ ಅಂತ ಎಲ್ಲ ಒಂದು ಇರ್ತಾರೆ, ಇನ್ಫಾರ್ಮೇಶನ್ ಸೆಂಟರ್ ಅಂತ. ಸೊ ಇಷ್ಟೊತ್ತು ಸೊ ಈಗ ನೀವೇನೇ ನಿಮ್ ಪ್ರಶ್ನೆಗಳಿದ್ರೆ ಕೇಳಿ ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು, ನೀವೇನೇ ಹಾಕಿದ್ರು ಜನ ಅದನ್ನ ನೋಡ್ತಾರೆ. ಸೊ ದಯವಿಟ್ಟು ಏನಾದ್ರು ತಮ್ಮಲ್ಲಿ ತಿನ್ನಲ್ ಹಾಕುವಾಗ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡು ಜನ ನನ್ನ ಸ್ವಲ್ಪ ಕಡಿಮೆ ಕುಡಿಯೋತಾರ. ಯಾಕಂದ್ರೆ ಅದೊಂದು ಸಮೂಹ ಸನ್ನಿ ಅಂತ ಕರೀತಾರೆ. ನೀವು ಏನಾದ್ರು ನೋಡಿ ಅವರಿಬ್ರು ಎಷ್ಟು ಚೆನ್ನಾಗಿ
ಉತ್ತರ ಕೊಟ್ರು ಅಂತಂದ್ರೆ ಹೌದು ಚೆನ್ನಾಗಿ ಉತ್ತರ ಕೊಟ್ರು ಅಂತ ಒಂದು 10 ಕಾಮೆಂಟ್ ಬರ್ತವೆ. ಅವ್ರಿಬ್ರು ನೋಡಿ ಎಷ್ಟು ದುರಾಕಾರ ಇತ್ತು ಅಂತ ಸುಮ್ನೆ ಯಾಕೆ ನೀವು ಚೆನ್ನಾಗೇ ಮಾತಾಡಿರಿ, ಹೌದು ಅವ್ರಿಗೆ ದುರಾಕಾರ ಹಂಗೆ ಅಂತ ಇನ್ನೊಂದು ಕಾಮೆಂಟ್. ಸೊ ನೀವು ಯಾವಾಗ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಹೇಳಿ, ಯಾರ ಪ್ರಶ್ನೆ ಈಗ ದಯವಿಟ್ಟು ಮುಕ್ತವಾಗಿ ಕೇಳಿ, ನಾನು ಮುಕ್ತವಾಗಿ ಉತ್ತರ ಕೊಡ್ತೇನೆ. ಸರ್, ವಿದ್ಯಾಪತಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು, ಪ್ಯಾನ್ ಇಂಡಿಯಾ PR ಮಾಡ್ಕೊಂಡು ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು. ನಿಜವಾಗ್ಲೂ ಹೇಳ್ತಾರೆ, ಸ್ವಲ್ಪ ಪ್ರಮೋಷನ್ ಕಮ್ಮಿ. ಯಾಕೆಂದ್ರೆ ಡಾಲಿ ಸರ್ ಬಡವರಸ್ಕಲ್ಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು. ಹೇಗ್ ಪ್ರಮೋಷನ್ ಮಾಡಿದ್ರು ಅಂದ್ರೆ ರೋಡ್ ಅಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ಬಿಟ್ಟಿದ್ರು ಪ್ರಮೋಷನ್. ಆ ತರ ಪ್ರಮೋಷನ್ಗಳು ಬೇಕಾಗಿತ್ತು ಅನ್ಸುತ್ತೆ ಸಿನಿಮಾಗೆ. ಪ್ರಮೋಷನ್ ನಾವು ಬಡವರಾಸ್ಕಲ್ ಏನ್ ಮಾಡಿದ್ವಲ್ಲ ಇದಕ್ಕೂ ಹಾಗೆ ಮಾಡ್ತಾ ಇದೀವಿ, ಸ್ಪೆಷಲ್ ಅಂತ ಏನಿಲ್ಲ. ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸ್ ತಾನಾಗಿ ಅದು ಗೊತ್ತಿಲ್ಲ, ಅದು ಹೈಲೈಟ್ ಆಗ್ಬಿಡುತ್ತೆ. ಅದು ಯಾಕೆ ಅದು ಬಡವರಾಸ್ಕಲ್ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ, ಅದು ತಾನಾಗಿ ಎಲ್ಲಾರು ನೀ ಅಂಗಡಿಗಳು, ನೀ ಹಾಲ್ ಅಂಡ್ ಡೈರಿ, ಹೂ ಮಾರೋರು, ಈ ತರ ಪ್ರತಿಯೊಬ್ರು ಬಡವರಾಸ್ಕಲ್ದು ಡೇಟ್ ಇಟ್ಟು ಎಲ್ಲ ಫೋಟೋ ತೆಗೆದು ನಮ್ಗೆ ಕಳ್ಸೋರು ಅಥವಾ ಪೋಸ್ಟ್ ಮಾಡೋರು, ಆಯ್ತಾ. ಸೊ ಅದು ಒಂದೊಂದು ಸಿನಿಮಾಗೆ ತಾನಾಗೆ ಆಗುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ ಕೈಯಿಂದ ಏನೇನಾಗುತ್ತೆ ಎಲ್ಲ ಮಾಡ್ತಾ ಇದೀವಿ. ಸೊ ಬಟ್ ಅಟ್ ದ ಎಂಡ್ ನಾವ್ ಏನೇ ಮಾಡಿದ್ರು ಅದು ಸಿನಿಮಾ ಟ್ರೈಲರ್ ನೀವ್ ಹೇಳ್ದಂಗೆ. ಸೊ ಆ ಟ್ರೈಲರ್ ನಿಮ್ನ ಇಂಪ್ರೆಸ್ ಮಾಡಿದ್ರೆ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದ್ರೆ ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಏನ್ ಮಾಡಿ ಏನು ಉಪಯೋಗ. ಸೊ ನಾವು ಬೇಸಿಕಲಿ ಸಿನಿಮಾ ಚೆನ್ನಾಗಿ ಮಾಡ್ಬೇಕು, ಆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅನ್ನೋ ನಂಬಿಕೆ ನಮ್ಗೆ. ಏಪ್ರಿಲ್ 10ಕ್ಕೆ ರಿಲೀಸ್ ಆದ್ಮೇಲೆ ಜನಾನೇ ಮಾತಾಡ್ಕೋತಾರೆ ಸಿನಿಮಾ ಚೆನ್ನಾಗಿದೆ ಅಂತ, ಅದು ಒಂಥರ ಪ್ರಮೋಷನ್ ಆಗುತ್ತೆ. ಬಟ್ ನೀವ್ ಹೇಳಿದ ಪ್ರಕಾರ ಹೌದು, ನಾವು 100% ಕೊಡ್ತಾ ಇದೀವಿ ಪ್ರಮೋಷನ್ಸ್ಗೆ. ಆಮೇಲೆ ನಾನ್ ನಂಬಿರೋದು ಬೆಸ್ಟ್ ಪ್ರಮೋಷನ್ ಯಾವುದು ಅಂತಂದ್ರೆ, ನಾನ್ ನೋಡಿ ಇನ್ನೊಬ್ಬರು ಹೇಳ್ತೀನಲ್ಲ, ಫೋನ್ ಮಾಡಿದಾಗ ಹೆಂಗಿತ್ತು ಸಿನಿಮಾ ಅಂತ ಒಬ್ಬ ಕೇಳ್ತಾನೆ, ಇಲ್ಲ ಕಣ ಅಂತ ಹೇಳ್ತೀನಿ, ಇದುವಾ ಮಿಸ್ ಮಾಡ್ಬೇಡ ಕಣ, ಚೆನ್ನಾಗಿ ಮಾಡಿದ್ದಾರೆ ಹೋಗು, ಅದಿದೆಯಲ್ಲ ಅದು ಬೆಸ್ಟ್ ಪ್ರಮೋಷನ್ ಅಂದ್ರೆ ಅದು. ಸೊ ಅದ್ರಲ್ಲಿ ಗೆಲ್ಬೇಕು ನಾವು ಅಂತ. ಅದ್ರಲ್ಲಿ ಗೆಲ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಹೇಗಿಲ್ವಾ ಸರ್? 3 ಸ್ಟೋರಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು 4 ಸ್ಟೋರಿ, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಸೊ ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು? ಸ್ಟೋರಿ ಬಜೆಟ್ ಜಾಸ್ತಿ ಆಯ್ತಾ, ಏನ್ ಸೆಟ್ ಆಗಿರೋ ನಿಮ್ಗೆ? ಯಾವ ತರ? ಹೌದು, ಅಂದ್ರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬಾ ಚಾಲೆಂಜ್ ಇತ್ತು, ಬಜೆಟ್ ತುಂಬಾನೇ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಲೀಡ್ ರೋಲ್ ಮಾಡ್ತಾ ಇದೀನಿ ಅಂದಾಗ ನನ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಅದು ಲಿಮಿಟೇಷನ್ ನಂಗೂ ಗೊತ್ತಿರ್ಬೇಕಲ್ಲ. ಜಾಸ್ತಿ ಅಕೌಂಟ್ ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನಂಗೂ ಇರುತ್ತೆ. ಸೊ ಒಂದ್ ನೋಡಿ ಮಾಡಿ ಬಜೆಟ್ ಅಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲ ತುಂಬಾ ಜಾಸ್ತಿ ಆಯ್ತು ಬಜೆಟ್ ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗ್ಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಇತ್ತು. ಬಟ್ ಏನಾಗಿದೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100% ಅಲ್ಲಿ ಒಂದ್ 20% ಇವ್ರಿಗೆ, ಒಂದ್ 40% ಅವ್ರಿಗೆ, ಒಂದು ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ. ಇಬ್ಬರದು ಪೇರ್ ತುಂಬಾ ಕನೆಕ್ಷನ್ ಇದೆ, ಇಬ್ಬರದು ಸಿಮಿಲಾರಿಟಿ ಜಾಸ್ತಿ ಇದೆ. ಇದನ್ನೆಲ್ಲ ಪ್ರೋಸೆಸ್ ನೋಡ್ಕೊಂಡೆ ಮಾಡಿದ್ರೆ ಹೇಗೆ ಅಂತ? ಯಾಕೆ ಅಂದ್ರೆ ಇಬ್ಬರಿಗೂ ಅಂದ್ರೆ ನಿಮ್ದು ಥಿಯೇಟ್ರಿಕಲಿ 2ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಫಸ್ಟ್ ಸಿನಿಮಾ ಸೂಪರ್ ಹಿಟ್, ಪ್ರೊಡಕ್ಷನ್ ಹೌಸ್ ದೊಡ್ಡದು, ಅವ್ರಿಗೆ ಸೇಮ್ ಅದೇ ತರ 2ನೇ ಸಿನಿಮಾ ಪ್ರೊಡಕ್ಷನ್ ಹೌಸ್ ದೊಡ್ಡದು, ಇದೆಲ್ಲ ತುಂಬಾ ಸಿಮಿಲಾರಿಟಿ ಇದೆ. ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ನೀವೆಲ್ಲ ನಾವ್ ಇಂಟರ್ವ್ಯೂ ಕೊಡುವಾಗ ನೀವ್ ಹೇಳುವಾಗ ನಮ್ಗೆ ಹೌದಲ್ವಾ ಹೀಗೆ ಅಂತ ನಮ್ಗೆ ಅನ್ಸಿದ್ದುಂಟು ನನ್ಗೆ ಅದ್ರ ಬಗ್ಗೆ. ಈಗ ನನಗೆ ಇವ್ರು ನನ್ನ ಪ್ರಕಾರ ಇವ್ರು ತುಂಬಾ ಲೈಕ್ ವರ್ಷದ ಹಳೆ ನನ್ಕಿಂತ ನಾನಿವಾಗ ಅಂದ್ರೆ ನೀವು 2016-15 ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಅಲ್ವಾ? ನಾನು ಬಂದು ಯಾವ ಸಣ್ಣ ಪಾತ್ರ ಮಾಡ್ಕೊಂಡು ಅಸಿಸ್ಟೆಂಟ್ ಹಾಕೊಂಡು ಜರ್ನಿ ಇದೆಯಲ್ಲ, ಇಲ್ಲಿಂದ ಬಂದು ಇಲ್ಲಿ ನಿಮ್ ಪಕ್ಕ ಬಂದು ಕೂತಿದ್ದೀರಲ್ಲ, ಇಲ್ಲಿವರೆಗೂ ಜರ್ನಿ ಇದೆಯಲ್ಲ, ಅದಕ್ಕೆ ನಾನು ಅವ್ರನ್ನ ಹಾಕಿ ನೋಡಿದ್ರೆ ನನಗೆ ಅವ್ರು ಫಸ್ಟ್ ಸಿನಿಮಾ ಅನ್ನೋ ತಲೆ ಇಲ್ಲ, ಅಂದ್ರೆ ಸೆಕೆಂಡ್ ಸಿನಿಮಾ ಅನ್ನೋ ತಲೆ ಇಲ್ಲ, ಅವ್ರ ಜರ್ನಿನೇ ನನಗೆ ತಲೆಯಲ್ಲಿ ಇರೋದು. ಸೊ ನಾನು ಇವತ್ತು ನಿಮ್ಮನ್ನ ಸೆಕೆಂಡ್ ಸಿನಿಮಾ ಅಂತ ಇವತ್ತು ಅನ್ಕೊಂಡಿಲ್ಲ ಅಂತ ನಾನು ಹೇಳಕ್ ಬಂದಿತ್ತು. ಬಟ್ ಬೇಸಿಕ್ಲಿ ಅವ್ರು ಹೇಳ್ದಂಗೆ ಇದು ನನ್ನ ಥಿಯೇಟ್ರಿಕ 2ನೇ ಸಿನಿಮಾ. ಹೌದು, ತಗಡುಪಲ್ಲಿ ಆದ್ಮೇಲೆ ಇದು, ಮತ್ತೆ ಇವ್ರದ್ದು ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ. ಸೊ ನಂದು 2ನೇ ಸಿನಿಮಾ ನೋಡಿದ್ರೆ ಇವ್ರದ್ದು 2ನೇ ಥಿಯೇಟ್ರಿಕಲ್ ಸಿನಿಮಾ. ನಮ್ದು ಸಿನಿಮಾ ಹಿಟ್ ಆಗಿತ್ತು, ಇವ್ರದ್ದು ಕೂಡ ಸಿನಿಮಾ ಹಿಟ್ ಆಗಿತ್ತು. ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು, ಇವ್ರದ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು. ಸೊ ಸಿನಿಮಾ ಕೂಡ ಹಾಗೆ ಆಗ್ಲಿ ಅಂತ ಕೇಳ್ಕೊತೀವಿ.
ಸರ್ ವಿದ್ಯಾಪತಿ ನಾವು ಈಗಾಗಲೇ ನೀವು ಓದಿರ್ತೀರ, ವಿದ್ಯಾಪತಿ ಇಷ್ಟ ಆಗ್ತಾರ, ವಿದ್ಯಾವ್ರು ಇಷ್ಟ ಆಗ್ತಾರ, ಆಮೇಲೆ ದಾನಿಯವ್ರು ಇಷ್ಟ ಆಗ್ತಾರ, ಸಿನಿಮಾ ಇಷ್ಟ ವಿದ್ಯಾ ಇಷ್ಟ ಆಗ್ತಾರ, ವಿದ್ಯಾಪತಿ ಇಷ್ಟ ಆಗ್ತಾರ, ಅನ್ಕೊಂಡ ಇಷ್ಟ ಆಗ್ತಾರ. ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ. ಡಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೊತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ. ಇಲ್ಲ ಒಂದು ಇಲ್ಲಿ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕೋತ ಮುಖ ಅಲ್ಲ. ಒಂದು ಇಲ್ಲಿ ಬರ್ದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜನರ ಕೆಲಸ ಇದೆ, ಇನ್ನೊಂದು ಅವ್ನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ ಸಿನಿಮಾ, ನೀನ್ ಪ್ರಮೋಟ್ ಮಾಡ್ಕೋಬೇಕು, ನೀನು ಓಡಾಡ್ಬೇಕು, ನಾನ್ ಬಂದ್ರೆ ಅಟೆನ್ಷನ್ ಎಲ್ಲ ನನ್ ಕಡೆ ಬರುತ್ತೆ, ಹಂಗಾಗ್ಬಾರ್ದು, ಇದು ನಿನ್ ಸಿನಿಮಾ, ನೀನ್ ಓಡಾಡ್ಕೊಂಡು ನೀನ್ ಮಾಡ್ಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ. ಸರ್ ಡಾಲಿ ಅವರು ಧನ್ಯರ ಪತಿಯಾಗಿ ಎಲ್ಲ ಕಡೆ ಟೆಂಪಲ್ ಈ ಪೂಜಾ ಪತಿಯಾಗಿ ಎಲ್ಲಿ ಟೆಂಪಲ್ ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ಟ್ರಂಗ್ ಇನ್ನೆಲ್ಲ ಪತಿಯವರು ಓಡಾಡ್ತಾರೆ. ಯಾರು ಪೂಜಾ ಪತಿಯಾಗಿ ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮೂರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ, ಕರ್ಕೊಂಡು ಹೋಗಿದ್ದೆ, ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ತರ ನಮ್ ಟೆಂಪಲ್ ರನ್ನು ಅವ್ರು ಸೆಪರೇಟ್, ಅವ್ರ ಟೆಂಪಲ್ ರನ್ನು ಅವ್ರು ಸೆಪರೇಟ್, ನಮ್ಮ ಮನೆಯವ್ರು ಸೆಪರೇಟ್, ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ. ಸರ್ ಏಪ್ರಿಲ್ 10ಕ್ಕೆ ಯಾಕೆ ಸರ್ ಸಿನಿಮಾ? ಏಪ್ರಿಲ್ 10ಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ, ಇಲ್ಲ ಅಂತಲ್ಲ. ಏನಕ್ಕೆ ಏಪ್ರಿಲ್ 10 ಏನಕ್ಕೆ ಅಂತ ಹೇಗೆ ಚೂಸ್ ಮಾಡಿದ್ದು? ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ, ಆಯ್ತಾ. ಅದಾದ್ಮೇಲೆ ರಾಯವಾರ, ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆ. ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ ಸಿನಿಮಾ ಈ ಡೇಟ್ ಬರ್ಬೋದಲ್ಲ ಅಂತ ನಾವು ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು, KRG ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದಾವೆ, ಇಟ್ಸ್ ಓಕೆ. ಕನ್ನಡದಿಂದ 2-3 ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಥಿಯೇಟರ್ಗಳಿದಾವೆ, ಅಷ್ಟು ಮಾಡ್ಬೋದು. ಸರ್ ಮುಂಚೆ 200+ ಇತ್ತು ಅಮೌಂಟ್, ಈಗ 200 ಮಲ್ಟಿಪ್ಲೆಕ್ಸ್ ಅಲ್ಲಿ CM ಅವ್ರು ಮಾಡಿದ್ದು, CM ಸರ್ ಮಾಡಿದ್ದು, ಸಿದ್ದರಾಮಯ್ಯ ಸರ್. ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ 200 ಆದ್ಮೇಲೆ? ಹೇಗೆ ನಡೀತಾ ಇದೆ, ಹೇಗೆ ನಡೀಬಹುದು ಬಿಸ್ನೆಸ್ ಗೊತ್ತಿಲ್ಲ. ಬಟ್ 200 ರೂಪಾಯಿ ಮಾಡೋದಂತ ಒಂದು ಒಳ್ಳೆ ವೆಲ್ಕಮ್ ಸೆಷನ್ ಅಂತ ಹೇಳ್ತೀನಿ. ಒಂದೇನಾಗುತ್ತೆ, ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ. ಈಗ ಸುಮ್ನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮಗೂ ನಾವು ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆಲ್ಲ ಚೌಕಾಸಿ ಮಾಡಲ್ವಾ, 15 ರೂಪಾಯಿ 12 ರೂಪಾಯಿ ಕೊಡು, 12 ರೂಪಾಯಿ ಹತ್ರ. ಹೌದಾ, ಎಲ್ಲರ ಮನೆಗಳು ಮಾಡೋದೇ ಅಲ್ವಾ. ಸೊ ನಮ್ಗೆ ಸಡನ್ ಆಗಿ ನಾವು ಮಲ್ಟಿಪ್ಲೆಕ್ಸ್ ಹೋಗ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ. ಅದು 4-5 ಜನ ಸಿನಿಮಾ ನೋಡಕ್ ಹೋದ್ರೆ ಒಂದ್ 2-3 ಸಾವಿರ ರೂಪಾಯಿ ಹಿಂಗ್ ಡಮ್ ಅಂತ ಹೋಗ್ಬಿಟ್ರೆ ಆ ಒಂದ್ ಸಿನಿಮಾ ನೋಡೋಕೆ ಸುಸ್ತಾಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನೊಂದ್ ಸಿನಿಮಾ ಹೋಗಕ್ ಇನ್ನೊಂದ್ ತಿಂಗಳು ಕಾಯ್ಬೇಕು, ಹಂಗಾಗ್ಬಿಟ್ಟಿರುತ್ತೆ. ಸೊ ಈ 200 ರೂಪಾಯಿ ಮಾಡೋದು ಸಿನಿಮಾ ಮಾಡೋ ನಮ್ಮ ದೃಷ್ಟಿಯಿಂದನೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ. ಮಿಕ್ಕಿದ ದಿನಗಳಲ್ಲಿ ಸರಿ, ಮಿಕ್ಕಿದ ದಿನಗಳಲ್ಲಿ 10ನೇ ತಾರೀಕನ್ನು ಬರೆದು ಬೇರೆ ಏನೇನು ಪ್ರಮೋಷನ್ಸ್ ಪ್ಲಾನ್ ಮಾಡಿದ್ದೀರಾ? ಇತ್ತೀಚೆಗೆ ಮನದ ಕಡಲು ಫಿಲಿಮ್ದು 100 ಟಿಕೆಟ್ ಫ್ರೀ ಆಗಿ ಹಂಚ್ತಿದ್ರು. ಸಂಘ ಸಂಸ್ಥೆಗಳಿಗೆ ಲೇಡೀಸ್ ಆರ್ಗನೈಸೇಷನ್ ಎಲ್ಲ ಹಂಚ್ಕೊಂಡಿದ್ರು. ಆಕ್ಚುಲಿ ಅದು ಸರಿನಾ ತಪ್ಪು ಅಂತ ಡಿಬೇಟ್ ಆಗ್ತದೆ. ಬಟ್ ಪ್ರಮೋಷನ್ ಅದು ಒಂದು ಭಾಗ ಫ್ರೀ ಟಿಕೆಟ್ ಹಂಚೋದು. ಈಗ ನಿಮ್ಮ ಪ್ರಮೋಷನ್ ಏನಿದೆ ರೆಗ್ಯುಲರ್ ಪ್ರಮೋಷನ್ ಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡಿಲ್ಲ? ಇವಾಗ ವಿದ್ಯಾಪತಿಯಿಂದ ಗಂಡ ಹೆಂಡತಿ ಸಬ್ಜೆಕ್ಟ್ ಆಗಿರೋದ್ರಿಂದ ನೀವು ಕೂಡ ಲೇಡೀಸ್ ಆರ್ಗನೈಸೇಷನ್ ಕ್ಲಬ್ಸು ಕೊಲಾಬ್ರೇಷನ್ ಆ ಥರ ಪ್ರಮೋಷನ್ ಕೂಡ ಆಗಿದೆ. ಬೇರೆ ನೀವೆಲ್ಲ ಪ್ಲಾನ್ ಮಾಡಿದ್ರೆ ನಮ್ಮ ಸಿನಿಮಾದಕ್ಕೆ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೋದು ಸರ್. ನಮ್ಮ ಸಿನಿಮಾದಲ್ಲಿ ನಾಳೆ 2ನೇ ತಾರೀಕು RCB ಮತ್ತು GT ನಾಳೆ ಮ್ಯಾಚ್ ಇದೆ. ಸೊ ಒಂದು ಸಾಂಗು RCBಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯಾಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದ್ದೀವಿ. ಸೊ ಅದನ್ನ 1-2 ಆಲ್ರೆಡಿ ಗ್ಲಿಮ್ಸ್ ಬಿಡು 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 ನೀ ಫಿಯರ್ ಅಂತ, ಬಿಡುಗಡೆಗೊಳಿಸು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಸಾಂಗು. ಸೊ ಈ ಒಂದು ಸಾಂಗ್ ನ ನಾಳೆ ರಿಲೀಸ್ ಮಾಡ್ತಾ ಇದೀವಿ. ಸೊ ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ. ಸೊ ಇದನ್ನ ನಾವು RCBಗೆ ನಮ್ಮ ಕಡೆಯಿಂದ ವಿದ್ಯಾಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ 2ನೇ ತಾರೀಕು.
ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದೀವಿ. ಸೊ ಇದು ನಾನು ಹೇಳ್ತಿರೋದು ಬಿಫೋರ್ ರಿಲೀಸ್ ಪ್ರಮೋಷನ್. ಆಫ್ಟರ್ ರಿಲೀಸ್ ಅದು ಗೊತ್ತಿಲ್ಲ, ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ. ನಾನು ಟಿಲ್ 10th ಏಪ್ರಿಲ್ ಅಂದ್ರೆ ಇನ್ನೇನು ಸರ್ ದಿನ ಬಂದ್ಬಿಡ್ತು. ಸೊ ನಾಳೆ ಈ ಸಾಂಗು 5ನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ. ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಈ ತರ ಜೊತೆ ಚಿಟ್ ಚಾಟ್ ಮಾಡೋಷ್ಟರಲ್ಲೇ ದಿನ ಬಂದ್ಬಿಡುತ್ತೆ. ಆಲ್ರೆಡಿ ನಿದ್ದೆ ಇಲ್ಲ ಆಯ್ತಾ, ಇನ್ನು ದಿನ ಹತ್ರ ಬಂತು ಅಂತ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಚೆನ್ನಾಗಿದ್ದಾಗ 4 ಜನ ತೋರಿಸಿದ್ರೆ ಅವ್ರು ಇನ್ನೊಂದು 4 ಜನಕ್ಕೆ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ. ಹೌದು, 100 ರೂಪಾಯಿ 200 ರೂಪಾಯಿ ತೆಗಿಬೋದು. ಅದ್ರ ಬಗ್ಗೆ ನಾನು ದೊಡ್ಡ ಡಿಬೇಟಬಲ್ ಪಾಯಿಂಟ್ ಅದು ನಾವು ಅವಾಯ್ಡ್ ಮಾಡ್ತೀವಿ. ಫ್ರೀ ಕೊಡೋದನ್ನ ಅವಾಯ್ಡ್ ಮಾಡ್ತೀವಿ. ಅನ್ನೆಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿರೋ ಫಿಲಿಮ್ ಕಂಟೆಂಟ್ ಚೆನ್ನಾಗಿದ್ದಾಗ ಖಂಡಿತ ಬಂದೇ ಬರ್ತದೆ. ಫ್ರೀ ಕೊಡೋ ಅಭ್ಯಾಸ ಮಾತ್ರ ಇಲ್ಲ, ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್. ಬೇರೆ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ. ಬಟ್ ನಾನು ಹೇಳಿದ್ನಲ್ಲ, ಚೆನ್ನಾಗಿದ್ದಾಗ ನೀವು ಕೂಡ 4 ಜನರಲ್ಲಿ ಚೆನ್ನಾಗಿದೆ ಅಂತ ಇನ್ನೊಂದು 4 ಮಾತು ಚೆನ್ನಾಗಿ ಕೊಡ್ತಾರೆ. ಸೊ ಇನ್ನೊಂದು 4 ಜನ ತುಂಬಾ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಈ ತರದ ನಾನು ಯಾವಾಗ್ಲೂ ಅನ್ಕೊಂಡೆ ಸರ್, ನೋಡಿ, ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ. ಇಂಡಸ್ಟ್ರಿಲಿ ಸ್ಟಾರ್ ಸಿನಿಮಾ ಗೆಲ್ಲುತ್ತೆ ಸರ್, ಮಿನಿಮಮ್ ನೋಡೇ ನೋಡ್ತೀನಿ. ಯಾಕಂದ್ರೆ ನಾನೇ ಹೋಗಿ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದ್ರೆ, ನಾನೇ ಹೋಗಿ ನೋಡೇ ನೋಡ್ತೀನಿ ಒಂದ್ಸತಿ. ಸೊ ಬಿಸ್ನೆಸ್ ಆಗುತ್ತೆ. ಸೊ ಒಂದು ಮೀಡಿಯಂ ಬಜೆಟ್ ಸಿನಿಮಾಗಳು, ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ, ಐ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ, ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ, ಅದು ಗ್ರೋತ್ಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ನೀವೇ ಯಾರು ಹೇಳ್ತಿದ್ರಿ ಮಲಯಾಳಂ ಸಿನಿಮಾಗಳು ಇಲ್ಲ ಆಗ್ತಾ ಇದ್ದಾವೆ. ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ ಅಂದ್ರೆ ನಿಮ್ ಸಿನಿಮಾನು ಗೆಲ್ತು. ಟಗರುಪಲ್ಯದಲ್ಲಿ ನಾನು ಯಾರು, ಆಮೇಲೆ ಚಿಕ್ಕಣ್ಣ ಸರ್ 250 ಸಿನಿಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು, ಅವ್ರಿಗೂ ಆ ಟೆನ್ಷನ್ ಇತ್ತು. ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ. ಇವಾಗ ಅವ್ರು 250 ಪ್ಲಸ್ ಎಲ್ಲ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದ್ ಭಯ ಇತ್ತು, ಇವ್ರಿಗೂ ಅದೇ ತರ ಭಯ ಇದೆ. ಸೊ ಅವ್ರು ಗೆದ್ರು, ಇವ್ರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. 100% ಇವರು ಅಲ್ಲ ನಾವು ಅಂದ್ರೆ ಅವ್ರು ಹೇಳಿದ್ ನಿಜ. ಅಂದ್ರೆ ಟಗರುಪಲ್ಯ ಬಂದಾಗ ನಾನೇ ಯಾರು, ನಾನು ಎಲ್ಲಾ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ತರ ಮಾಡ್ಕೊಂಡು ಹೋಗಿದ್ದನು ಅಷ್ಟೇ ನಾನು. ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದ್ರು ಹಂಗಾದ್ರೆ, ಸೊ ಬೇಕಾದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದ್ರು. ಸೊ ಅದೇ ಒಂದು ನಿದರ್ಶನ. ಆಮೇಲೆ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು, ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು. ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಒಂದು ಏನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಹಳ ಮುಖ್ಯ. ಅಂದ್ರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟರ್ ಮಾಡ್ಬೇಕು ಸಿನಿಮಾನ. ಆವಾಗಲೇ ಫ್ಯಾಮಿಲಿ ಅಂದ್ರೆ ನಾನು ಯಾವಾಗ ಹೇಳ್ತಾ ಇದೀನಿ, ಮಕ್ಕಳನ್ನ ನಾವು ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂತ ಮಾಡ್ಕೊಡ್ತೀವಿ. ಯಾಕಂದ್ರೆ ಮಕ್ಕಳು ಕೂಡ ಸಿನಿಮಾ ಮಾಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. ಮಕ್ಕಳು ಬಂದು ಈಗ ರಜೆ ಇದೆ, ಬೇಸಿಗೆ ರಜೆ ಇದೆ. ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಂದ್ರು ಒಂದಿರ್ತದೆ, ಅಯ್ಯೋ ಇವು ಮನೇಲಿ ಕೂತ್ಕೊಂಡು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ. ಸೊ ಅವ್ರ ಮಕ್ಕಳುಗಳು ಕೂಡ ಕೇಳ್ಬೇಕು, ಅಯ್ಯೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ, ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದೆ ಅಂತ, ಈಗ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಮಕ್ಕಳುಗಳು ಕೇಳ್ಬೇಕಲ್ವಾ. ಸೊ ಮಕ್ಕಳಿಗೆ ಸಿನಿಮಾ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಎಸ್ ಅ ಫ್ಯಾಮಿಲಿ ಈ ಬೇಸಿಗೆ ರಜೆಯಲ್ಲಿ ಇಡೀ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಕೂತ್ ನೋಡೋ ಸಿನಿಮಾ ನಮ್ ವಿದ್ಯಾಪತಿ ಸಿನಿಮಾ. ಆಲ್ರೆಡಿ ನಮ್ಗೆ ಟ್ರೈಲರ್ ಕೂಡ ತೋರಿಸಿದ್ವಿ. ಮಕ್ಕಳು ಎಂಜಾಯ್ ಮಾಡುವಷ್ಟು ಎಪಿಸೋಡ್ ಬೇಜಾನ್ ಇದೆ ನಮ್ಮ ಸಿನಿಮಾದಲ್ಲಿ. ಅದು ಅಯ್ಯೋ ವಿಡಿಯೋ ಸಾಂಗ್ ಇರ್ಬೋದು, ಅದೇ ರಂಗಾಯಣ ರಘು ಸರ್ ಅದೊಂದು ಸಾಂಗ್, ರಂಗಾಯಣ ರಘು ಸರ್ ನಮ್ಮ ಸೆನ್ಸೈ ತರ ಕರಾಟೆ ಸೆನ್ಸೈ ಮಾಸ್ಟರ್, ಕರಾಟೆ ಮಾಸ್ಟರ್ ತರ ಒಂದು ಬರೋ ಸಾಂಗ್ ಇದೆ. ಅವೆಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸರ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಓಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ, ಡಿಜಿಟಲ್ ಬಿಸ್ನೆಸ್ ಆಗಿಲ್ಲ ಅಥವಾ ಸ್ಯಾಟಲೈಟ್ ಬಿಸ್ನೆಸ್ ಆಗಿಲ್ಲ. ಇಟ್ಸ್ ಓಕೆ. ಅಂದ್ರೆ ನಮ್ ಸಿನಿಮಾ ನಾವು ಥಿಯೇಟರ್ ಮಾಡಿದೀವಿ, ನಾವು ಬರ್ತೀವಿ ಥಿಯೇಟರ್ಲೆ ಪ್ರೂವ್ ಮಾಡ್ತೀವಿ, ನಂತರ ಬಿಸ್ನೆಸ್ ಮಾಡ್ತೀವಿ ಸರ್. ಯಾಕಂದ್ರೆ ಅಟ್ ದ ಎಂಡ್ ಜನ ಓಕೆ ಅಂತ ಹೇಳಿ, ಜನ ನೋಡಿ ಓಕೆ ಅಂದ್ರೆ ಆಮೇಲೆ ಬಿಸ್ನೆಸ್ ತಾನಾಗೆ ಆಗುತ್ತೆ. ಸೊ ಎಸ್
ಇಲ್ಲ ನಾನು ಅದೇ ಹೇಳ್ತಾ ಇರೋದು, ಎಂತ ದೌರ್ಭಾಗ್ಯ ಅಥವಾ ಎಂತ ದುರಂತ ಸ್ಥಿತಿ ಇತ್ತಂದ್ರೆ ಇನ್ಸ್ಪೈಟ್ ಆಫ್ ತಗಲ್ಪಲ್ಯ ಒಳ್ಳೆ ರೇಟಿಂಗ್ ಬಂದಿದ್ದು ಇರ್ಬೋದು, ಆದ್ರೂ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ? ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳುವಾಗ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ ಅಂತ. ಸೊ ಅಷ್ಟೇ. ಒಂದು ಅಂದ್ರೆ ಯಾವ ತರ ಅಂತಂದ್ರೆ, ಅಂದ್ರೆ ನಿಮ್ಮ ಒಬ್ರು ಕೇಳಿದ್ರೆ ಏನಪ್ಪಾ ನೀವು ಡಾಲಿ ಪಿಕ್ಚರ್ಸ್ ಬಿಟ್ರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ. ಬೇರೆ ಕಡೆ ಮಾಡಲ್ಲ, ನಾನು ಮಾಡಕ್ ರೆಡಿ ಇದೀನಿ, ಯಾರು ಅಪ್ರೋಚ್ ಮಾಡಿದ್ದಿಲ್ಲ ಅಲ್ವಾ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಟಗರುಪಲ್ಲೆ ಗೆದ್ದಾದ್ಮೇಲೂ ನನ್ಗೇನು ಆ ಥರದ್ದೇನು ಮುಗಿಬಿದ್ದು ಆಫರ್ಗಳ ಸುರಿಮಳೆ ಆ ಥರದ್ದೇನು ಇರಲಿಲ್ಲ. ಅಂದ್ರೆ ಒಂದಷ್ಟು ಕೆಲವ್ರು ಬಂದಿದ್ರು, ಅದ್ರ ಕತೆ ಚೆನ್ನಾಗಿರ್ಲಿಲ್ಲ ಅಥವಾ ಅದಾಗಿಲ್ಲ ಬಿಟ್ರೆ ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ. ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದಾಗ ನಾನು ಮಾಡೇ ಮಾಡ್ತೀನಿ. ಅದು ನನ್ ಗೆಳೆಯ ಧನಂಜಯನೇ ಮಾಡಿದೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ನನಗೆ ಅಷ್ಟೇ. ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ, ಒಂದು ಒಳ್ಳೆ ಪ್ರತಿಭೆ ಅಂತ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಯಾಕಂದ್ರೆ ನೋಡಿ, ನಾನು ಇಕ್ಕಟ್ ಸಿನಿಮಾ ಒಂದು 20-30 ಮನೇಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದ್ರೆ, ಯಾರಾದ್ರೂ ಪ್ರೊಡ್ಯೂಸರ್ಸ್ ನೋಡಿ ಓ ಇವ್ರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, 2 ಗಂಟೆಗಳ ಕಾಲ ಒಂದು 20-30 ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ ಅಂದ್ರೆ ಇವ್ರಿಗೆ ಇವ್ರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ ಡೈರೆಕ್ಟರ್ನ. ಅಂದ್ರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ. ಸೊ ಅಂದ್ರೆ ಒಂದೆಲ್ಲೋ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ನಿರ್ಮಾಪಕರು ಅವನ್ನ ಗುರುತಿಸಿ ಅದನ್ನ ಆಫರ್ ಕೊಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಆಲ್ವೇಸ್ ಗ್ರೇಟ್ಫುಲ್ ಧ್ರುವ ಸರ್ಗೆ. ಅಂದ್ರೆ ಅವರು ನಂಗೆ ಇನ್ನೂ ನೆನಪಿದೆ, ಇಕ್ಕಟ್ ಸಿನಿಮಾ ಆಗಲಿ ಅಥವಾ ಒಂದು ಹನಿಮೂನ್ ಅಂತ ವೆಬ್ ಸೀರೀಸ್ ಇದೆ, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಇದೆ ನೋಡಿ, ಅದು ನಾನೇ ಬರ್ದಿದ್ದು ಹನಿಮೂನ್ ಅಂತ ಸೀರೀಸ್. ಅದು ನೋಡಿ ನನಗೆ ಫೋನ್ ಮಾಡಿದ್ರು ಧ್ರುವ ಸರ್, ನೋಡ್ದೆ ಮಜವಾಗಿತ್ತು, ಏನ್ ಚೆನ್ನಾಗಿ ಮಾಡಿದ್ರ, ನಾವು ನಮ್ಮ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ. ಅದಾದ್ರೆ ಸಿಕ್ದಾಗಲ್ಲ ನಾನು ಕೇಳ್ತಾ ಇರ್ತಾರೆ, ಬರೋ ಪಾರ್ಟ್ ಮಾಡಿ ಸೀಸನ್ 2 ಮಾಡಿ ಸೀಸನ್ 2 ಮಾಡಿ ಅಂತ. ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ, ಬಿಡಿ ಇನ್ ಯಾಕೆ ಮಾಡ್ತೀರಾ, ರಿಯಲ್ ಆಗಿ ಅನಿಮಲ್ ಮಾಡ್ತೀರಲ್ಲ, ಇನ್ ಸೀಸನ್ 2 ಮಾಡಲ್ಲ ಬಿಡಿ ನೀವು ಅಂತ. ಒಂದು ಅಂದ್ರೆ ನಾನು ಆ ವಿಷಯದಲ್ಲಿ ನಾನು ಗ್ರೇಟ್ಫುಲ್ ಇದ್ದೀನಿ ಧ್ರುವ ಸರ್ಗೆ. ಯಾಕೆಂತಂದ್ರೆ ಅದನ್ನ ನೋಡಿ ಮುಕ್ತವಾಗಿ, ಅಂದ್ರೆ ಒಂದು ಟೈಮ್ ಆಗ್ತದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲ ನಾನ್ ನೋಡ್ಬೇಕು ಅಂತ ಒಂದು ಟೀಸರ್ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು ಆಮೇಲೆ ನಾನು ನೋಡ್ತೀನಿ, ಪ್ರೇರಣಾ ಪತಿಯಾಗಿ ಈ ಸಿನಿಮಾನ ಮತ್ತೆ ಪುನಃ ನೋಡ್ತೀನಿ ಅಂತ ಹೇಳಿದ್ರು ಸರ್. ಸೊ ನಾನು ಧ್ರುವ ಸರ್ಗೆ ಗ್ರೇಟ್ಫುಲ್. ಸರ್, ಶಾಲಿ ಅವರು ಬಯಲತಿರಣಗಳ ಸಿನಿಮಾ ನೋಡೋಕೆ ಶಿವಣ್ಣ ಗೆಟಪ್ ಈ ಸಿನಿಮಾ ಎಲ್ಲಾ ಸಿನಿಮಾದಲ್ಲಿ ಗೆಟಪ್ ಹಾಕೊಂಡ್ರಿ. ಧನಂಜಯ ಬಯಲತಿರಣಗಳಿಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ದು. ಸೊ ಅವ್ನ ಸಿನಿಮಾಗೆ ಅವನೇ ಫ್ಯಾನ್ ಆಗಿ ಬರಕ್ಕಾಗಲ್ಲ. ಸರ್, ಬೆಂಗಳೂರು ಹೊರತುಪಡಿಸಿ ಅಂದ್ರೆ ಇಲ್ಲಿ ಮಂಡ್ಯ, ಮೈಸೂರು, ಇಲ್ಲಿ ಉತ್ತರ ಕರ್ನಾಟಕ ಅಲ್ಲಿ ಹೋಗಿ ಏನಾದ್ರು ಕಾಲೇಜ್ ಹೋಗಿ ಬೆಂಗಳೂರು ಹೊರತುಪಡಿಸಿ ಇಲ್ಲಿ ಮಂಡ್ಯ, ಮೈಸೂರು, ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿ ಏನಾದ್ರು ಪ್ರಮೋಷನ್ ಈ ತರ ಕಾಲೇಜ್ ಭೇಟಿ ಕೊಟ್ಟು ಆ ತರ ಪ್ರಮೋಷನ್ ಒಂದಷ್ಟು ಆಲ್ರೆಡಿ ಹೋಗಿ ಬಂದಿದ್ದೀವಿ. ಸೊ ಇನ್ನೊಂದು ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದ್ರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ, ಹೋಗ್ತೀವಿ ಕೂಡ. ನಿಮ್ಮ ಸಿನಿಮಾ ವಾಮನ ಕೂಡ ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ, 18 ಅವರ್ಸ್ ರಿಲೀಸ್ ಆಗ್ತಿದೆ ನಮ್ಮ ರಂಗನಾಥ ಅವ್ರು ಮುಖ್ಯ ಭೂಮಿಕೆ ಇರೋದು. ಸೊ ನಾನು ಹೇಳ್ತಲ್ಲ, ಅಂದ್ರೆ ಒಂದು 2-3 ಒಳ್ಳೆ ಸಿನಿಮಾಗಳು ಓಡೋಷ್ಟು ಕೆಪಾಸಿಟಿ ನಮ್ಮ ಇದೆ. ಇಲ್ಲಿ ಹಿಂಗಡೆ ಪ್ರೂವ್ ಆಗಿದೆ, ಸಿನಿಮಾಗಳು ಚೆನ್ನಾಗಿ ಓಡಿದಾರೆ. ಸೊ ಎಲ್ಲರೂ ಬರ್ತಾ ಇದೀವಿ. ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಓಡ್ಲಿ ಅಲ್ವಾ, ಅಷ್ಟೇ. ಅಷ್ಟೇನಾ? ಹೀರೋಯಿನ್ ಅವರು ಮಾತು ಹೇಳಕ್ ಇಷ್ಟಪಡ್ತೀರಾ? ಸಿನಿಮಾಗಳೆಲ್ಲ ಮಾಡ್ತಾರೆ. ಅಂತ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ, ಏನಕ್ಕೆ ಮಾಡಲ್ಲ ಅಲ್ವಾ? ಎಲ್ಲ ಫೀಮೇಲ್ ಓರಿಯೆಂಟೆಡ್ ಇದು
ಒಂಥರ ಡ್ರೀಮ್ ರೋಲ್ ಯಾವ್ದೇ ಹೀರೋಯಿನ್ಗೂ ಸಿನಿಮಾದಲ್ಲೂ ಈ ಸೂಪರ್ ಸ್ಟಾರ್ ಆಗೋದು ತುಂಬಾ. ನಿಮ್ದು ಡ್ರೀಮ್ ರೋಲ್ ಏನು ಮಲೈಕ? ಅಂದ್ರೆ ನಾನು ಈ ತರ ಪಾತ್ರ ಮಾಡ್ಬೇಕು ಅಂತ. ನಂಗೆ ನಿಜವಾಗ್ಲೂ ಡ್ರೀಮ್ ರೋಲ್ ಏನಂದ್ರೆ ಮೊಗ್ಗಿನ ಮನಸ್ಸು ಅಂತಲ್ಲ, ಮೊಗ್ಗಿನ ಮನಸ್ಸು ತರ ಒಂದ್ ಕತೆ ಮಾಡ್ಬೇಕಂತ ತುಂಬಾ ಆಸೆ. ಅದೊಂಥರ ನನಗೂ ಒಬ್ಬ ಗೆಳೆಯ ಬರೀ ಅದನ್ನೇ ಏನೋ ಫೋಕಸ್ ಮಾಡ್ತೀರಾ, ಕಾಲೇಜ್ ಲೈಫ್ ಆ ತರ ಒಂದ್ ಕತೆ. ಸೊ ಬೇಸಿಕಲಿ ಒಂದು ಕಾಲೇಜ್ ಲವ್ ಸ್ಟೋರಿ ಮಾಡೋದು ನಿಮ್ದೊಂದು ಸದ್ಯದ ಡ್ರೀಮ್. ಸರ್ ನಿಮ್ದು ಯಾವ್ದು ಸರ್ ಡ್ರೀಮ್? ನಿಮ್ ಡ್ರೀಮ್ ಸಿನಿಮಾ ಕೇಳ್ಬೇಕು ಸರ್ ಹೇಳಿ, ಪರವಾಗಿಲ್ಲ. ಅವ್ರನ್ನ ಕೇಳಿದ್ರಿ ಸರ್, ನೀವು ಹೇಳ್ಬಿಡಿ ಪರವಾಗಿಲ್ಲ. ನನಗೆ ಡ್ರೀಮ್ ರೋಲ್ ಅಂತ ಇಲ್ಲ, ಒಂದಿಷ್ಟು ನಾನು ಈ ಗೌರಿ ಗಣೇಶ ಸುಬ್ರಹ್ಮಣ್ಯ, ಯಾರಿಗೂ ಹೇಳ್ಬೇಡಿ, ಈ ತರ ಸಿನಿಮಾಗಳಿದಾವಲ್ಲ, ಈಗ ರಾಮಶ್ಯಾಮರಮ್ಮ, ಈ ಸಿನಿಮಾಗಳು ನನಗೆ ಬಹಳ ಇಷ್ಟ. ಅಂದ್ರೆ ಇವತ್ತಿಗೂ ನಾವು ಕೂತ್ಕೊಂಡು ಇನ್ನೇನೋ ತಿಂತ ಅಲ್ವಾ, ಟೀ ಕುಡಿತಾ ಅದನ್ನೆಲ್ಲ ಯೂಟ್ಯೂಬ್ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ. ಸೊ ಈ ಸಿನಿಮಾ ಎಕ್ಸ್ಪೈರ್ ಡೇಟ್ ಅನ್ನೋದೇ ಇಲ್ಲ. ಸೊ ನನ್ಗೆ ಈ ತರ ಸಿನಿಮಾಗಳು ಮಾಡ್ಬೇಕು ಅನ್ನೋದು ಆಸೆ. ನನ್ಗೆ ಆ ತರದ್ದು ಸ್ಕ್ರಿಪ್ಟ್ ಗಳು ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್. ನನಗೆ ಹೀರೋಯಿಸಮ್ ಅಂತ ಏನಿಲ್ಲ. ಈ ತರ ಜನರನ್ನ ನಗಿಸ್ಬೇಕು ಆದಷ್ಟು, ಈ ತರ ಸಿನಿಮಾಗಳು ಇಷ್ಟ. ಸೊ ನಾನು ಆ ತರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ. ಶ್ರೀಮುರಳಿ ಅವ್ರನ್ನ, ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು. ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅವರು ಪತ್ನಿ ಸಮೇತ ವಿದ್ಯಾ ಮತ್ತು ವಿದ್ಯಾಪತಿಯಾಗಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ವರ್ಷ ನಿಮ್ದು ಇಕ್ಕಟ್ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಈಗ ಅದೇ ಕಾಂಬಿನೇಷನ್ ಬರ್ತಾ ಇದೆ.